ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದೀರಿ ಅಂತ ಕೇಳಲೇಬೇಕು ನಾನು. ಯಾಕಂದ್ರೆ ಇವಾಗ ಸೀರಿಯಲ್ ಅಂತ ಹೇಳಿದ್ರೆ ನಿಮ್ದು 15ರಿಂದ 20 ದಿನ ಅಲ್ಲೇ ಹೋಗುತ್ತೆ. ಅದ್ರ ಜೊತೆಗೆ ರಿಯಾಲಿಟಿ ಶೋ ಅಂತ ಬಂದಾಗ ನಿಮ್ದು 1 ಇಲ್ಲ 2 ದಿನ ಕಾಲ್ ಶೀಟ್ ಅಲ್ಲೇ ಕೊಡ್ಬೇಕಾಗುತ್ತೆ. ಸೊ ನಿಮ್ಮ ಟೈಮ್ ಬ್ಯಾಲೆನ್ಸ್ ಬಗ್ಗೆ ಹೇಳಿ. ಟೈಮ್ ಬ್ಯಾಲೆನ್ಸ್ ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ ಆದಮೇಲೆ ಊಟ ತಿಂಡಿ ನಿದ್ದೆ ಎಲ್ಲ ತ್ಯಾಗ ಮಾಡಬೇಕು. ಆ್ಯಂಡ್ ಈಗ ಶೂಟ್ ಒಂದೊಂದು ಸರಿ 24 hours ಕಾಲ್ ಶೀಟ್ ಇರುತ್ತೆ. ಬರ್ತೀವಿ, ಮನೆಗೆ ಬರ್ತೀವಿ, ಒಂದು 3 hours 4 hours ಮ್ಯಾಕ್ಸಿಮಮ್ 4 hours ಅಷ್ಟೇ ನಿದ್ದೆ. ಅದಾದಮೇಲೆ ಮತ್ತೆ ಇನ್ನೊಂದು ಸೆಟ್ಗೆ ಹೋಗು, ಕೆಲಸ ಮಾಡು, ಮತ್ತೆ ಅಲ್ಲಿಂದ ವಾಪಸ್ ಬಾ, ಮತ್ತೆ ಮಾರ್ನಿಂಗ್ ಕಾಲ್ ಶೀಟ್ ಎದ್ದೋಗು. ಇದು ಮಾಡ್ತಾ 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 ಅದೊಂಥರ ಅಭ್ಯಾಸ ಆಗೋಗಿದೆ ನಮಗೆ. ಬಟ್ ಕಷ್ಟ, ಖಂಡಿತ ಕಷ್ಟ ಆಗುತ್ತೆ. ಯಾಕಂದ್ರೆ ಅದು ದಿನನಿತ್ಯ ನೀವು ಮಾಡ್ಲೇಬೇಕು, ಯಾಕಂದ್ರೆ ಕಮಿಟ್ಮೆಂಟ್ ಇರುತ್ತೆ. ಇದ್ರ ಮಧ್ಯ ನಿಮಗೆ ನೀವು ಟೈಮ್ ಕೊಟ್ಕೊಂತೀರಾ? ಈಗ ನಿಮ್ಗೆ ಬುಕ್ಸ್ ಓದೋದು ಇಲ್ಲ ಬುಕ್ಸ್ ಓದೋ ಅಭ್ಯಾಸ ಇದೆ. ಆ್ಯಂಡ್ ಯಾವಾಗಾದರೂ ತುಂಬ ಆಗ್ತಾನೇ ಇಲ್ಲ ನನ್ನ ಕೈಲಿ, ನಾನು ತುಂಬ ಸ್ಟ್ರೆಸ್ ಆಗ್ತಿದೆ ನಂಗೆ ಫೀಲ್ ಅಂದಾಗ ನಾನು ಮ್ಯೂಸಿಕ್ನ ಕೇಳ್ತೀನಿ, ಹಾಡ್ಕೋತೀನಿ, ನನಗೆ ನಾನೇ ಹಾಡ್ಕೋತೀನಿ. ಅದೊಂಥರ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು ಬುಕ್ಸ್, ಮ್ಯೂಸಿಕ್. ದಯವಿಟ್ಟು ಯಾರಾದರೂ ಸ್ಟ್ರೆಸ್ಸಿಂದ ತುಂಬ ಇದಾಗ್ತಿದ್ರೆ ದಯವಿಟ್ಟು ಬುಕ್ಸ್ ಓದಿ, ಮ್ಯೂಸಿಕ್ ಕೇಳಿ, ಯಾರ ಜೊತೆನಾದರೂ ಮಾತಾಡಿ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಜಸ್ಟ್ ಹೇಳಿದ್ರಿ. ಸೊ ನಿಮ್ಮ ಫೇವ್ರೆಟ್ ಬುಕ್ ಯಾವುದು ಅಂತ ತಿಳಿಸ್ಕೊಟ್ರೆ ಆಡಿಯನ್ಸ್ ಅದನ್ನು ಎಸ್, ನಾನು ಈಗ ಜನರಿಗೆ ಹೇಳಬೇಕು ಅಂದರೆ ನಾನಿವಾಗ ರವಿ ಬೆಳಗೆರೆ ಸರ್ ಅವ್ರದ್ದು ಒಂದು ಪುಸ್ತಕ ಓದ್ತಿದ್ದೀನಿ. ನೇಮ್ ಈಸ್ ಹೇಳಿ ಹೋಗು ಕಾರಣ. ತುಂಬಾ ಅದ್ಭುತವಾದ ಪುಸ್ತಕ, ತುಂಬ ಅದ್ಭುತವಾದ ಪುಸ್ತಕ. ದಯವಿಟ್ಟು ಓದಿ. ಅದೊಂದೊಂದು ಪುಟನೂ ಓದ್ತಿದ್ರೆ ಏನಿದೆ ನೆಕ್ಸ್ಟ್ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ. ಹೇಮಂತನ್ ಬಗ್ಗೆ ನಿಮ್ಗೆ ಪಾಪ ತುಂಬಾ ಬೇಜಾರಾಗುತ್ತೆ, ಯಾಕೆ ಹಿಂಗಾಗಿತ್ತು, ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ. ಖಂಡಿತ ಒಳ್ಳೆ ಪುಸ್ತಕ, ನಾನು ಓದಿದ್ದೀನಿ. ಸೊ ಕನೆಕ್ಟ್ ಆಯ್ತು. ಹೌದು. ಹಾಗೆ ವಿಜಯಲಕ್ಷ್ಮಿ ಅವರೇ, ನೀವು ಓದಿರೋದು ಈಗ ಹೇಳಿ ಹೋಗು ಕಾರಣ ಓದ್ತಾ ಇದ್ರಿ, ಬಟ್ ನೀವು ಓದಿರೋದು BSc MSc. ಸೊ BSc MSc ಇಂದ ಕಲರ್ಸ್ ಹೇಗೆ? ಹೇಳಬೇಕು ಅಂದರೆ ನನಗೆ ಆರ್ಟಿಸ್ಟ್ ಆಗಬೇಕು ಅಂತಾನೆ ತುಂಬ ಇಷ್ಟ ಆಯಿತು. ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ನಾನು ಪ್ಲೇಸ್ ಮಾಡ್ತಿದ್ದೆ, ಸ್ಟೇಜ್ ಪ್ಲೇಸ್ ಮಾಡ್ತಿದ್ದೆ. ಕಲ್ಚರಲಲ್ಲಿ ತುಂಬ ಇರ್ತಿದ್ದೆ. ನನ್ನ ತುಂಬ ರೆಕಗ್ನೈಸ್ ಮಾಡಿರೋದೆ ನನ್ನ ಕಲ್ಚರಲ್ ಇರ್ತಿದ್ದೆ ಅಂತ, ನನ್ನ ಟೀಚರ್ಸ್ ಆಗಿರ್ಬೋದು ಎಲ್ಲರೂ. ಸೊ ಅಲ್ಲಿಂದ ಬರ್ತಾ BScನಲ್ಲಿ ಸ್ವಲ್ಪ ನಾನು ತೊಡಸ್ಕೋತಿದ್ದೆ ಕಲ್ಚರಲಲ್ಲಿ. ಬಟ್ MScನಲ್ಲಿ ಆ ಚಾನ್ಸೇ ಇಲ್ಲ. ಮ್ಯಾಥಮೆಟಿಕ್ಸ್ ತಗೊಂಡಿರೋದ್ರಿಂದ ಯಾವಾಗ ನೋಡಿದ್ರು ಸ್ಪೆಷಲ್ ಕ್ಲಾಸಲ್ಲಿ ಕೂತ್ಕೋ, ಇನ್ನೊಂದು ಎಕ್ಸ್ಟ್ರಾ ಕ್ಲಾಸ್ ಅಟೆಂಡ್ ಮಾಡು, ಇನ್ನೊಂದೇನೋ ಪ್ರಾಜೆಕ್ಟ್ ಮಾಡು. ಹೌದು, ಬರೀ ಥಿಯರಮ್ಸ್, ಈಕ್ವೇಷನ್ಸ್, ಅದು ಇದು ಓದು, ಅದೇ ತಲೆಯಲ್ಲಿ ಓಡ್ತಿತ್ತು. ನನ್ನ ಈ ಒಂದು ಪಾರ್ಟ್ ಇತ್ತಲ್ವಾ ವಿಜಯಲಕ್ಷ್ಮಿನ, ಅದನ್ನ ನಾನು ತುಂಬ ಮಿಸ್ ಮಾಡ್ಕೋತಿದ್ದೆ. ನನಗೆ ತುಂಬ ಬೇಜಾರು ಆಗ್ತಿತ್ತು. ನಾನು ಏನು ಮಾಡ್ತಿದ್ದೀನಿ, ನನ್ನ ಕನಸೇ ಬೇರೆ ಇದೆ, ಇನ್ನೇನೋ ಮಾಡ್ತಿದ್ದೀನಲ್ಲ ನಾನು. ಅದನ್ನು ಪೂರೈಸ್ಕೊಳ್ಳೋಕ್ಕಾಗುತ್ತಾ ಆಗಲ್ವಾ ಅಂತ ಪ್ರತಿದಿನನೂ ನಾನು ಸಫರ್ ಮಾಡ್ತಿದ್ದೆ. ಯಾವಾಗ ನನಗೆ ಒಂದು ಕ್ಯಾರೆಕ್ಟರ್ ಸಿಗುತ್ತೆ, ನನಗೊಂದು ಕ್ಯಾರೆಕ್ಟರ್ ಸಿಗಲಿ ಅಂತ ನಾನು ಆಸೆ ಪಡ್ತಿದ್ದೆ. ನಾನು ಯಾವತ್ತೂ ಹೀರೋಯಿನ್ ಆಗಲಿ ಅಂತ ಅಂದ್ಕೊಂಡೇ ಇಲ್ಲ.